ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾಗಿ ಲಕ್ಷ್ಮಣ ಭೋವಿ ನೇಮಕ. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾಗಿ ಲಕ್ಷ್ಮಣ ಭೋವಿ ಸಿಂಧನೂರು ಇವರನ್ನು ನೇಮಕ ಮಾಡಲಾಗಿದೆ ಎಂದು ಕರವೇ ಕನ್ನಡ ಸೇನೆಯ ರಾಜ್ಯ ಕಾರ್ಯಾಧ್ಯಕ್ಷ ಉಮೇಶ್ ಗೌಡ ಅರಳಹಳ್ಳಿ ತಿಳಿಸಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ ನೂತನ ಜಿಲ್ಲಾಧ್ಯಕ್ಷರನ್ನು ಅಭಿನಂದಿಸಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ತಾಲೂಕಾ ಸಮಿತಿಗಳನ್ನು ರಚಿಸಿ ಜನಪರ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಕನ್ನಡ ನಾಡು ನುಡಿ ಜಲ ಭಾಷೆಗಾಗಿ ಹೋರಾಟಗಳನ್ನು ರೂಪಿಸಬೇಕಾಗಿದೆ ಹಾಗೂ ಕುಡಿಯುವ ನೀರು ಮತ್ತು ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು, ನಗರ ಸ್ವಚ್ಛತೆ ಹಾಗೂ ಗ್ರಾಮೀಣ ಸಾರಿಗೆ ಇತ್ಯಾದಿ ಸಮಸ್ಯೆಗಳಿದ್ದು ಇವುಗಳ ಪರಿಹಾರಕ್ಕಾಗಿ ನೂತನ ಜಿಲ್ಲಾಧ್ಯಕ್ಷರು ಹೋರಾಟದ ರೂಪರೇಷೆ ನಿರ್ವಹಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರಾದ ಹುಸೇನ್ ಬಾಷಾ ಇಂದಿರಾನಗರ, ಜಿಲ್ಲಾ ಉಪಾಧ್ಯಕ್ಷ ರಾಘವೇಂದ್ರ, ತಾಲೂಕಾ ಅಧ್ಯಕ್ಷ ರಫಿ ಕುನ್ನಟಗಿ, ಗೌರವಾಧ್ಯಕ್ಷ ಮರಿಯಪ್ಪ ಬಂಡಿ, ಶಂಕರ್ ಬ್ಯಾಡಗಿ, ಜಿಲ್ಲಾ ಸಹ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಕುನ್ನಟಗಿ, ತಾಲೂಕು ಉಪಾಧ್ಯಕ್ಷ ಪರಶುರಾಮ್, ರವಿ ಸೋಮಲಾಪುರ, ದ್ಯಾಮಣ್ಣ, ದುರ್ಗಪ್ಪ ಹಂಚಿನಾಳ, ಗನಿ ಪಾಷಾ, ಮಹಬೂಬ್ ಕುನ್ನಟಗಿ, ಶ್ರೀಕಾಂತ್, ಶಿವಕುಮಾರ್ ವೀರಾಪುರ, ಮೌನೇಶ್ ರಾಗಲಪರ್ವಿ, ವಿರೂಪಾಕ್ಷಿ ಸಾಲಲಾಕ್ಮರಿ, ಪ್ರಕಾಶ್ ಮಲದಗುಡ್ಡ, ಹುಸೇನಿ, ರಾಘವೇಂದ್ರ, ವೆಂಕಟೇಶ್ವರ ಹುಡ, ಹಾಜಿ ಸಾಬು, ಬಸವರಾಜ ಇನ್ನೂ ಅನೇಕರಿದ್ದರು. ವರದಿ ವೆಂಕಟೇಶ ನಾಯ್ಕ, ಪ್ರಜಾಪವರ್ ಟಿವಿ, ಸಿಂಧನೂರು.